ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗ ನಾವು ಹೊರಟಿರೋದು ನನ್ನ ಸಿಸ್ಟರ್ಸ್ ಮನೆಗೆ. ನನ್ನ ಅಕ್ಕ ಹಾಗೆ ನನ್ನ ತಂಗಿ ಒಂದೇ ಮನೇಲಿರೋದು. ಅವರಿಬ್ಬರು ಊರಿಗಿತ್ತಿರು ಆಗಬೇಕು. ನನ್ನ ಅಕ್ಕನ ಮೈದ್ನಾಗೆ ನನ್ನ ತಂಗಿನ ಕೊಟ್ಟಿರೋದು. ಇವರು ಇರೋದು ವಿಜಯನಗರ, ಬ್ಯಾಂಗ್ಳೂರಲ್ಲೇ. ಚೇತನ್ ಬೆಳಗಾಂಗೆ ಹೋಗ್ತಿದ್ದಾರೆ ಗಣಪತಿ ವಿಸರ್ಜನೆ ನೋಡೋಕ್ಕೆ. ಬೆಳಗಾವಿಯಲ್ಲಿ ತುಂಬ ಅದ್ಧೂರಿಯಾಗಿ ವಿಸರ್ಜನೆ ಕಾರ್ಯಕ್ರಮ ಮಾಡ್ತಾರೆ. ನನಗೂ ಹೋಗ್ಬೇಕು ಅನ್ನಿಸ್ತಾ ಇತ್ತು, ಬಟ್ 3 ಡೇಸ್ಗಷ್ಟೇ ಸುಮ್ಮನೆ ಯಾಕೆ ಹೋಗೋದಂತ ಕ್ಯಾನ್ಸಲ್ ಮಾಡಿದೆ. ಅದು ಬೇರೆ ವಾಪಸ್ ಬೆಂಗಳೂರಿಗೆ ಬರುವಾಗ ರಿದನ್ನೇ ತುಂಬ ಅಳ್ತಾಳೆ, ಹಾಗೆ ಅವಳಿಗೆ ಇದ್ದಂಗೂ ಆಗಲ್ಲ. ಅದಕ್ಕೆ ನಾನು ಹೋಗೋದು ಕ್ಯಾನ್ಸಲ್ ಮಾಡಿದೆ. ಹೇಗಾದರೂ ನನ್ನ ಅಮ್ಮ ಅಪ್ಪನೂ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಅವ್ರ ಜೊತೆ ಇಲ್ಲೇ ಇದ್ದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಹಾಗೆ ರಿದನ್ನೆಗೂ ಟೈಮ್ ಪಾಸ್ ಆಗುತ್ತೆ ಅಂತ ನಾನು ಅಕ್ಕನ ಮನೆಗೆ ಹೊರಟೆ. ಲಗೇಜ್ ಇರಲಿಲ್ಲ, ಮತ್ತು ನಮ್ಮ ಮನೆಯಿಂದ ಅಕ್ಕನ ಮನೆ ಜಾಸ್ತಿ ದೂರ ಇಲ್ಲ. ಅದಕ್ಕೆ ಚೇತನ್ ನನಗೆ ಇಲ್ಲಿ ಡ್ರಾಪ್ ಮಾಡಿ ಊಟ ಮಾಡಿಕೊಂಡು ಬೆಳಗಾಂಗೆ ಹೊರಟರು. ಅಕ್ಕನ ಮನೆ ರೀಚ್ ಆದ್ವಿ. ಮನೆ ತುಂಬ ಜನ. ಚೇತನ್ ಪಕ್ಕದಲ್ಲಿ ಕುಂತಿರೋರು ನನ್ನಮ್ಮ ಅಪ್ಪ ಮತ್ತು ನನ್ನ ಸಿಸ್ಟರ್ ಸುಪ್ರೀತಾ. ಅವಳ ಪಕ್ಕದಲ್ಲಿರೋರು ನನ್ನ ಕಸಿನ್ ಬ್ರದರ್ ಅಮಿತ್ ಅಂತ. ಅವ್ರದ್ದು ಇಲ್ಲಿ ಮೀಟಿಂಗ್ ಇತ್ತಂತ ಬೆಳಗಾಮಿಂದ ಬಂದಿದ್ದರು. ಎಲ್ಲರೂ ಹಂಗೆ ಮಾತಾಡ್ತಾ ಕೂತ್ಕೊಂಡ್ವಿ. ಇಬ್ಬರು ಭಾವ ಆಫೀಸ್ಗೆ ಹೋಗಿದ್ರು. ವೈಟ್ ಟೀ ಶರ್ಟಲ್ಲಿರೋನು ನನ್ನ ಅಕ್ಕನ ಮಗ. ಇವನ ಹೆಸರು ಅವಿರಲ್ ಅಂತ. ಅವನ ಫ್ರೆಂಡ್ ಜೊತೆ ಆಡ್ತಿದ್ದ. ಬ್ಯಾಂಗ್ಳೂರಲ್ಲಿ ಹೂವು ತುಂಬಾ ಚೆನ್ನಾಗಿ ಸಿಗುತ್ತೆ, ಹಾಗೆ ರೀಸನೇಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಅಕ್ಕನ ಮನೆ ಮುಂದೆನೇ ತುಂಬ ಫ್ರೆಶ್ ಫ್ಲವರ್ಸ್ ಸಿಗುತ್ತೆ. ಸೊ ಬೆಳಗಾಂಗೆ ಒಂದಷ್ಟು ಹೂವು ಕಳಿಸ್ಬೇಕಂತ ತೊಗೊಂಡಿದ್ರು. ಹಾಗೆ ನಮ್ಮ ಅತ್ತೆ ಅವರು ಇವಾಗ ನೋಪಿ ಬೆಳಗ್ತಾ ಇರೋದ್ರಿಂದ ಅವ್ರಿಗೂ ಸಹ ಕಳಿಸಿದ್ರು. ಊಟಕ್ಕೆ ಪಾವ್ ಭಾಜಿ ಮಾಡಿದ್ರು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೇಮ್ ಸ್ಟ್ರೀಟ್ ಸೈಡ್ ಪಾವ್ ಭಾಜಿ ಥರ ಟೇಸ್ಟ್ ಇತ್ತು. ನನ್ನ ಕಸಿನ್ ಮತ್ತು ಚೇತನ್ ಇಬ್ಬರು ಊಟ ಮಾಡಿ ಹೊರಟರು. ಅವರು ಹೋದ್ಮೇಲೆ ನಾವು ಊಟ ಮಾಡಿ ಸುರ್ಸುರಿ, ಹುಕ್ಕೆ, ಜಮೀನ್ ಚಕ್ರು ಹಾರಿಸಿದ್ವಿ. ಅವಿರಲ್ ಮತ್ತು ರಿದನ್ನೇ ಫುಲ್ ಎಂಜಾಯ್ ಮಾಡಿದರು. ಎಷ್ಟು ಕಲರ್ಫುಲ್ ಆಗಿರೋ ಫ್ರಿಜ್ ಮ್ಯಾಗ್ನೆಟ್ಸ್ ಇವೆ. ನಮ್ಮ ಭಾವ ಮತ್ತು ಅಕ್ಕ ತುಂಬ ಟ್ರಾವೆಲಿಂಗ್ ಮಾಡ್ತಾರೆ. ಸೊ ಎಲ್ಲಾದರೂ ಟ್ರಿಪ್ಗೆ ಹೋದಾಗ ನನ್ನ ಅಕ್ಕ ಫ್ರಿಜ್ ಮ್ಯಾಗ್ನೆಟ್ಸ್ ಕಲೆಕ್ಟ್ ಮಾಡ್ತಾ ಇರ್ತಾಳೆ. ಈ ಬಾಸ್ಕೆಟ್ ಫ್ರಿಜ್ ಮ್ಯಾಗ್ನೆಟ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಭಾವ ಇದನ್ನು ಅವರು ಫಿಲಿಪೈನ್ಸ್ಗೆ ಹೋದಾಗ ತಂದಿದ್ರು. ಲಾಸ್ಟ್ ಟೈಮ್ ಅಕ್ಕನ ಮನೆಗೆ ಬಂದಾಗ ರಿದನ್ಯ ಮತ್ತು ಅವಿರಲ್ ಆಡ್ತಾ ತುಂಬ ಜಗಳ ಆಡ್ತಿದ್ರು. ಬಟ್ ಇವಾಗಂತೂ ಜಗಳ ಆಡೋದೆ ಎಷ್ಟು ಚೆನ್ನಾಗಿ ತಾವಿಬ್ಬರೇ ಆಡ್ತಾ ಇದ್ದಾರೆ. ಶೇರಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು, ಗೇಮ್ಸ್ ಎಲ್ಲ ಒಟ್ಟಿಗೆ ಸೇರಿ ಆಡ್ತಾಯಿದ್ರು. ನನ್ನಮ್ಮ ತಂಗಿ ಬಿಸಿ ಬಿಸಿ ರೊಟ್ಟಿ ಮಾಡ್ತಿದ್ದಾರೆ. ನನ್ನ ತಂಗಿ ಚೆನ್ನಾಗಿ ರೊಟ್ಟಿನ ಮಾಡ್ತಾಳೆ. ತೆಳ್ಳಗೆ ದೊಡ್ಡದಾಗಿ ತಟ್ತಾಳೆ. ರೊಟ್ಟಿನ 2 ದಿನ ಇಟ್ಟರೂ ಹಾರ್ಡಾಗಲ್ಲ, ಸಾಫ್ಟಾಗಿರುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಸೊ ಮಧ್ಯಾಹ್ನದ ಊಟದಲ್ಲಿ ಬಿಸಿ ಬಿಸಿ ರೊಟ್ಟಿ, 3 ಥರ ರುಚಿಯಾದ ಪಲ್ಯ ಮಾಡಿದರು. ಸೌತೆಕಾಯಿ, ಬದನೆಕಾಯಿ, ಹಾಗೆ ಮೆಂತ್ಯ ಪಲ್ಯ, ಮೊಸರು, ಅನ್ನ, ಸಾರು, ಹಾಗೆ ಒಣಮೆಣಸಿನ್ಕಾಯಿ ಚಟ್ನಿ. ಇದಕ್ಕೆ ನಾವು ರಂಜಕ ಅಂತೀವಿ. ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿನ ಮತ್ತೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸಂಜೆಗೆ ಸ್ವೀಟ್ ಕಾರ್ನ್ ಉಪ್ಪಿಟ್ಟು ಮಾಡ್ತಿದ್ದಾರೆ. ನನ್ನಮ್ಮ ತುಂಬ ರುಚಿಯಾಗಿ ಅಡುಗೆನ ಮಾಡ್ತಾರೆ. ಅವರಿದ್ದರೆ ಈ ಥರ ವೆರೈಟಿ ತಿನ್ನೋಕೆ ಸಿಗುತ್ತೆ. ಊರಿಂದ ಅವರು ಒಂದಷ್ಟು ಸ್ವೀಟ್ ಕಾರ್ನ್ಸ್ ತಂದಿದ್ರು. ಇದ್ರದ್ದು ಇವಾಗ ಉಪ್ಪಿಟ್ಟು ಮಾಡ್ತಿದ್ದಾರೆ. ಸ್ವೀಟ್ ಕಾರ್ನ್ನ ತರಿಯಾಗಿ ಮಿಕ್ಸಿಯಲ್ಲಿ ರುಬ್ಬಬೇಕು. ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದ ತಕ್ಷಣ ಇದಕ್ಕೆ ಅರಿಶಿಣ, ಉಪ್ಪು, ಹಿಂಗು, ಸಕ್ಕರೆ ಹಾಕಿ ಕೈ ಆಡಿಸಿ ರುಬ್ಬಿರೋ ಸ್ವೀಟ್ ಕಾರ್ನ್ ಹಾಕಿ ಸ್ವಲ್ಪ ಶೇಂಗಾ ಪುಡಿನ ಹಾಕಿ ಚೆನ್ನಾಗಿ 10 ನಿಮಿಷ ಬೇಯಿಸಿದರೆ ರುಚಿಯಾದ ಸ್ವೀಟ್ ಕಾರ್ನ್ ಉಪ್ಪಿಟ್ಟು ರೆಡಿ. ಇದಕ್ಕೆ ನೀರು ಹಾಕಬಾರ್ದು. ರುಬ್ಬಿರುವ ಸ್ವೀಟ್ ಕಾರ್ನ್ ಹಾಕಿದ ಮೇಲೆ ಅದಾಗೆ ನೀರು ಬಿಟ್ಕೊಳ್ಳುತ್ತೆ. ಇದರಲ್ಲೇ ಚೆನ್ನಾಗಿ ಬೇಯಿಸಬೇಕು. ಇದನ್ನು ಸ್ಟಫಿಂಗ್ ಥರನೂ ಯೂಸ್ ಮಾಡ್ಬೋದು. ಬ್ರೆಡ್ಗೆ ಪುದೀನ ಚಟ್ನಿ ಸ್ಪ್ರೆಡ್ ಮಾಡಿ ಸ್ವೀಟ್ ಕಾರ್ನ್ನ ಮಸಾಲಾನ ಸ್ಟಫ್ ಮಾಡಿ ಟೋಸ್ಟ್ ಮಾಡಿದರೆ ಸಖತ್ತಾಗಿ ರುಚಿ ಕೊಡುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಭಾವ ವೆರೈಟೀಸ್ ಆಫ್ ಬಜ್ಜಿ ತಂದಿದ್ರು. ಬದನೆಕಾಯಿ, ಬಾಳೆಕಾಯಿ, ಆಲೂ, ಮಿರ್ಚಿ ಬಜ್ಜಿ, ಹಾಗೆ ಆಲೂ ಬೋಂಡ ತಂದಿದ್ರು. ಬದನೆಕಾಯಿ ಬಜ್ಜಿ ಅಂತೂ ಅಲ್ಟಿಮೇಟ್ ಇತ್ತು. ಸ್ಪೈಸಿಯಾಗಿತ್ತು, ರುಚಿಯಾಗಿತ್ತು.
ನೇವಿ ಬ್ಲೂ ಟಿ ಶರ್ಟಲ್ಲಿರೋರು ನನ್ನ ತಂಗಿ ಹಸ್ಬೆಂಡು ಮತ್ತು ಗ್ರೀನ್ ಟಿ ಶರ್ಟಲ್ಲಿರೋರು ನನ್ನ ಅಕ್ಕನ ಹಸ್ಬೆಂಡು. ಎಲ್ಲರೂ ಒಟ್ಟಿಗೆ ಸೇರಿ ಈವ್ನಿಂಗ್ ಸ್ನ್ಯಾಕ್ ಹಾಗೆ ಟೀನ ಎಂಜಾಯ್ ಮಾಡ್ತಾ ಇದ್ವಿ. ರಿಧನ್ಯಾಗೆ ಮತ್ತು ಅವರಲ್ಲಿಗೆ ಹಬ್ಬ ಥರನೇ ಇತ್ತು. ಎಲ್ಲರೂ ಖುಷಿ ಖುಷಿಯಾಗಿ ಒಟ್ಟಿಗೆ ಸೇರಿ ಹಬ್ಬದ ವಾತಾವರಣ ಇತ್ತು ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಇಬ್ಬರಿಬ್ಬರೇ ಇರೋದ್ರಿಂದ ಈ ಥರ ಮೂಮೆಂಟ್ಸ್ನ ಮಿಸ್ ಮಾಡ್ಕೋತೀನಿ. ಮಕ್ಕಳಿಗೂ ಸಹ ಈ ಥರ ಆ್ಯಂಬಿಯನ್ಸ್ ತುಂಬ ಇಷ್ಟ ಆಗುತ್ತೆ. ಅವರು ಸಹ ಕಾಮಾಗಿ ಹ್ಯಾಪಿಯಾಗಿ ಆಟ ಆಡ್ತಾ ಎಲ್ರಿಗೂ ಏನೇನೋ ಮಾತು ಹೇಳ್ತಾ ಮಾತು ಕೇಳ್ತಾ ಅವ್ರದ್ದೇ ಪ್ರಪಂಚದಲ್ಲಿರ್ತಾರೆ. ಮಕ್ಕಳು ಟಿ ವಿ ಮತ್ತು ಮೊಬೈಲ್ ನೋಡದೆ ಆಟ ಆಡ್ಕೊಂಡಿದ್ರು. ಅದನ್ನು ನೋಡಿ ನಾವು ನೆಮ್ಮದಿಯಾಗಿದ್ವಿ. ಟೀ ಸ್ನ್ಯಾಕ್ಸ್ ಆದಮೇಲೆ ಬೆಲ್ಗಮ್ ವಿಸರ್ಜನ್ ಲೈವ್ ಕಾರ್ಯಕ್ರಮನ ಟಿ ವಿಯಲ್ಲಿ ನೋಡ್ತಾ ಇದ್ವಿ. ಎಲ್ಲರೂ ನಾವು ಈ ಮೂಮೆಂಟ್ನ ಮಿಸ್ ಮಾಡ್ಕೋತಾ ಇದ್ವಿ. ಊಟ ಆದಮೇಲೆ ಎಂಟರ್ಟೈನ್ಮೆಂಟ್ ಶೋ ನಡೀತಾ ಇತ್ತು. ರಿಧನ್ಯ ಹಾಗೆ ಅವರಲ್ಲಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಇದನ್ನು ನೋಡಿ ನಮ್ಮ ಚೈಲ್ಡ್ಹುಡ್ ದಿನಗಳ ನೆನಪಾಯಿತು. ಹೇಗೇಗೋ ಡ್ಯಾನ್ಸ್ ಮಾಡ್ತಿದ್ವಿ. ನಮಗೆ ಬೇಜಾರಾಗಬಾರ್ದಂತ ಎಲ್ಲರೂ ಸುಮ್ಮನೆ ಅಪ್ರಿಷಿಯೇಟ್ ಮಾಡೋದು, ಎನ್ಕರೇಜ್ ಮಾಡೋದು, ಅದನ್ನು ಕೇಳಿ ಖುಷಿಯಿಂದ ಮತ್ತೆ ಜೋರಾಗಿ ಡ್ಯಾನ್ಸ್ ಮಾಡೋದು, ಈ ಥರ ನಮ್ಮ ಮಕ್ಕಳು ಮಾಡೋದನ್ನು ನೋಡಿ ನನ್ನ ಚೈಲ್ಡ್ಹುಡ್ ನೆನಪಾಯಿತು. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದ್ರು. ಅದನ್ನು ತಿಂದು ಮಧ್ಯಾಹ್ನದ ಸ್ಪೆಷಲ್ ಲಂಚ್ ಪ್ರಿಪ್ರೇಷನ್ ನಡೀತಾ ಇದೆ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ವಿರಲ್ಲಂತೂ ರಿಧನ್ಯ ಬರ್ತಾಳೆ ಅಂದ ತಕ್ಷಣ ಅವಳು ಬಂದ ಮೇಲೇ ಸ್ನಾನ ಮಾಡ್ತೀನಿ, ಅವಳು ಬಂದ ಮೇಲೇ ಊಟ ಮಾಡ್ತೀನಿ, ಹೋಮ್ವರ್ಕ್ ಮಾಡ್ತೀನಿ ಅಂತ ಫುಲ್ ಡೇ ಇವಳಿಗೋಸ್ಕರನೇ ವೆಯ್ಟ್ ಮಾಡ್ತಾನೆ ಇದ್ದ. ರಿಧನ್ಯನೂ ಅಷ್ಟೇ, ಯಾರಾದರೂ ಬರ್ತಾರೆ ಅಥವಾ ಎಲ್ಲಾದರೂ ಹೋಗ್ತಿದ್ದೀವಿ ಅಂತ ಗೊತ್ತಾದ ತಕ್ಷಣ ಒಂದೇ ಸಮನೆ ಕೇಳ್ತಾನೇ ಇರ್ತಾಳೆ. ಅಷ್ಟು ಎಕ್ಸೈಟಲ್ಲಿ ಇದ್ದರು ಇಬ್ಬರು ಭೇಟಿಯಾಗೋಕ್ಕೆ. ಸೊ ಸ್ಪೆಷಲ್ ಲಂಚ್ಗೆ ಕೋಸಂಬರಿ, ಬದನೆಕಾಯಿ ಪಲ್ಯ, ಉಪ್ಪಿನಕಾಯಿ, ಗೋಧಿ ಹುಗ್ಗಿ, ಅನ್ನ, ಕಟ್ಟಿನ ಸಾರು ಮಾಡಿದ್ರು.
ಈ ಲಂಚ್ ಅಂತೂ ನೆಕ್ಸ್ಟ್ ಲೆವೆಲೇ, ಎಲ್ಲ ನನ್ನ ಫೇವ್ರೇಟ್ ಐಟಮ್ಸೇ ಇತ್ತು. ಸಂಜೆಗೆ ಗೋಬಿ ಮಂಚೂರಿ ತರಿಸಿದ್ರು. ಇಲ್ಲಿ ಮನೆ ಹತ್ರನೇ ಗೋಬಿ ಮಂಚೂರಿ ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಬಂದಾಗ ಒಂದ್ಸಲ ತಿಂದೇ ಹೋಗ್ತೀನಿ. ರಿದನ್ಯಾಗೆ ಮತ್ತು ಅವಿರಲ್ಗೆ ಗಾರ್ಲಿಕ್ ಬ್ರೆಡ್ ಬೇಕಂತಿದ್ರು, ಅದಕ್ಕೆ ಅವರಿಗಂತ ಚೀಸ್ ಗಾರ್ಲಿಕ್ ಬ್ರೆಡ್ ಹಾಗೆ ಪಿಜ್ಜಾ ಆರ್ಡರ್ ಮಾಡಿದ್ರು. ಟೇಸ್ಟಿಯಾಗಿತ್ತು. ಮನೇಲಿ ಎಷ್ಟೇ ರುಚಿಯಾದ ಅಡುಗೆ ಮಾಡಿದರೂ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಆದರೆ ಹೊರಗಡೆಯಿಂದ ಏನಾದರೂ ತಂದರೆ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಪಿಜ್ಜಾ ಏನಾದರೂ ತಂದುಬಿಟ್ರೆ ಕೇಳಬೇಕಾ? ನೋಡಿ ಅವರು ಎಷ್ಟು ಎಕ್ಸೈಟಲ್ಲಿದ್ದಾರೆ. ಅವ್ರು ಇಷ್ಟಪಡ್ತಾರೆ ಅಂತ ಯಾವಾಗಲೂ ಈ ಥರ ಜಂಕ್ ಫುಡ್ ತಂದು ಕೊಡಲ್ಲ. ಓನ್ಲಿ ಎಲ್ಲರೂ ಸೇರಿದಾಗ ಮಾತ್ರ ಹೊರಗಡೆಯಿಂದ ಆರ್ಡರ್ ಮಾಡಿರ್ತೀವಿ, ಅದು ವೆರಿ ರೇರ್. ಗಣಪತಿ ಪ್ರೊಸೆಷನ್ ಹೋಗ್ತಾ ಇತ್ತು. ಈ ಗೊಂಬೆಗಳಂತೂ ಚೆನ್ನಾಗಿದ್ವು. ಇದನ್ನೇ ನೋಡ್ತಾ ಇದ್ವಿ. ಅಷ್ಟರಲ್ಲಿ ನೇಬರ್ ಅವರ ಡಾಗಿ ಓಡಾಡ್ತಾ ಇತ್ತು. ಎಷ್ಟು ಹೆಲ್ದಿ ಆ್ಯಂಡ್ ಕ್ಯೂಟ್ ಆಗಿತ್ತು. ಪ್ರೊಸೆಷನಲ್ಲಿ ಒಬ್ಬಳು ಹುಡುಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಿದ್ಲು. ಅವಳನ್ನ ನೋಡ್ತಿದ್ರೆ ನಾವು ಹೋಗಿ ಡ್ಯಾನ್ಸ್ ಮಾಡಬೇಕಂತ ಅನ್ನಿಸ್ತಾ ಇತ್ತು. ಈ ವಿಡಿಯೋನ ನಮ್ಮ ಅಕ್ಕನ ಫ್ರೆಂಡ್ ಫೋನಿಂದ ಕಳಿಸ್ಕೊಂಡಿರೋದು. ನಾನು ಮನೆ ಒಳಗಡೆ ಇದ್ದೆ, ಆವಾಗ ನಮ್ಮ ಅಕ್ಕನ ಫ್ರೆಂಡ್ ಬಂದು ವಿಡಿಯೋನ ತೋರಿಸಿದ್ಲು. ನನಗೆ ಇಷ್ಟ ಆಯಿತು, ಸೊ ನಿಮ್ಮ ಜೊತೆನೂ ಶೇರ್ ಮಾಡಬೇಕಂತ ಅನ್ನಿಸ್ತು. ಗಣಪ ಅಂತೂ ತುಂಬಾ ಸುಂದರವಾಗಿದ್ದ. ಇದನ್ನು ಮುಗಿಸ್ಕೊಂಡು ಊಟ ಮಾಡಿ ಮತ್ತೆ ಕ್ರ್ಯಾಕರ್ಸ್ನ ಹಾರಿಸಿದ್ವಿ. ಸೊ ಇಷ್ಟಿತ್ತು ಇವತ್ತಿನ ಈ ಫೆಸ್ಟಿವ್ ಮೂಮೆಂಟ್ ವಿಡಿಯೋದಲ್ಲಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯು ಆಲ್ ಟೇಕ್ ಕೇರ್, ಬಾಯ್.